ಇನ್ಫ್ಲೇಷನ್ ಅಂತ ಮಾತಾಡಿದವಾಗ ದುಡ್ಡನ್ನು ಯಾಕೆ ದುಡ್ಸೋಕ್ ಬಿಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಅಕೌಂಟ್ ಅಲ್ಲಿ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಇಟ್ರೆ ದುಡ್ಡನ್ನು ಹೆಂಗ್ ಕಳ್ಕೊಳ್ತಾರ ನಾವು ಹೇಳ್ಬೇಕು ಫಸ್ಟ್ ಜನಕ್ಕೆ. ತುಂಬಾ ಜನಕ್ಕೆ ಏನಾಗುತ್ತೆ, ದುಡ್ಡಿದೆ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ತಗೊಂಡೋಗಿ FD ಇಡ್ತಾರೆ. ಏಜ್ ಆಗಿರೋರು FD ಇಟ್ರೆ ಓಕೆ, ಬಿಕಾಸ್ ಅವರು ಆಲ್ರೆಡಿ ರಿಟೈರ್ಮೆಂಟ್ ಅಲ್ಲಿ ಆಗಿರ್ತಾರೆ, ಅವ್ರೇನ್ ದುಡಿಯೋ ಅವಶ್ಯಕತೆ ಇಲ್ಲ. ಇರೋ ದುಡ್ಡನ್ನ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಸಾಕು, 6.5% ವರೆಗೂ ಬಡ್ಡಿ ಬರುತ್ತೆ. ಬಟ್ ನಮ್ಮಂತ ಯಂಗ್ಸ್ಟರ್ಸ್ FD ಇಟ್ರೆ ಇನ್ಫ್ಲೇಷನ್ 8% ಇದೆ. ಇನ್ಫ್ಲೇಷನ್ ಅಂದ್ರೆ ಏನು? ಅಗತ್ಯ ವಸ್ತುಗಳ ಬೆಲೆ ಏರಿಕೆ, ಪ್ರತಿಯೊಂದು ಎಣ್ಣೆ ರೇಟ್ ಎಲ್ಲಾನು ಮೇಲಕ್ಕೆ ಹೋಗ್ತಾ ಇದೆ. 8% ಅಂತ ತಕ್ಷಣ ಕೆಲವರು ಆರ್ಗ್ಯೂ ಮಾಡಬಹುದು, ಇಲ್ಲ ಸರ್ಕಾರ ಕೊಡೋ ಡೇಟಾ 5-6% ಇದೆ ಅಂತ ಹೇಳಿ. ಬಟ್ ಅದು ಹೇಗಾಗುತ್ತೆ ಅಂತ ಹೇಳಿದ್ರೆ, ಸರ್ಕಾರ ಒಂದು ಎಲ್ಲದನ್ನ ಅವರೇಜ್ ಮಾಡಿ ಕೊಡುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಹೇಗಿದೆ, ನೀವು ಬಳಸ್ತಿರೋ ವಸ್ತುಗಳೇನು, ಅದರ ಬೆಲೆ ಹೆಂಗೆ ಏರಿಕೆ ಆಗ್ತಿದೆ ಅದನ್ನು ಕೂಡ ಕೌಂಟ್ ಮಾಡಬೇಕು. ಸೊ ಇಟ್ ಈಸ್ ಆಲ್ಮೋಸ್ಟ್ 8-12-14% ತನಕ ಇರುತ್ತೆ. 8% ಇನ್ಫ್ಲೇಷನ್ ಇಟ್ಕೊಂಡು ನೀವು FD ಅಲ್ಲಿ ದುಡ್ಡು ಹಾಕ್ತಾ ಇದ್ರೆ 1.5% ನಿಮ್ದೇ ಲಾಸ್ ಆಗ್ತಾ ಇದೆಯಲ್ಲ. ಸೊ ಡೆಫಿನೆಟ್ಲಿ ನಾವು ಶ್ರೀಮಂತರ ಆಗಲ್ಲ. ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.